ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಕಣದ ಕೆಲಸಕ್ಕೆ ಜನ ಬರ್ತಾರೆ, ತಿಂಡಿ ಮಾಡು ಅಂತ ಹೇಳಿದ್ರು ಅಪ್ಪ. ಅದಕ್ಕೆ ಮೆಂತೆ ಪಲಾವ್ ಮಾಡ್ತಿದ್ದೆ. ನಮಗೂ ಸೇರಿ ಒಟ್ಟಿಗೆ ತಿಂಡಿ ಮಾಡಿದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಇವಾಗಲೇ ಸಾಂಬಾರಿಗೆ ರೆಡಿ ಮಾಡ್ಕೊಂಡೆ. ಸ್ವಲ್ಪ ಹಲಸಿನಹಣ್ಣು ಬೀಜ ಇತ್ತು, ಅದ್ರ ಜೊತೆಗೆ ಬಟಾಣಿ, ಕಡಲೆಕಾಳು 3 ಸೇರಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡೆ. ಸೈಡ್ ಪಲಾವ್ ರೆಡಿ ಆಗ್ತಿತ್ತು, ಇನ್ನೊಂದ್ ಕಡೆ ಸಾಂಬಾರಿಗೂ ಬೇಯಕ್ಕೆ ಇಟ್ಟಿದ್ದೆ. ಉಳ್ದಿರೋ ಬಟಾಣಿ ಕಡಲೆಕಾಳನ್ನ ಫ್ರಿಜ್ ಅಲ್ಲಿ ಎತ್ತಿಟ್ಟೆ. ಹಾಗೆ ಸಾಂಬಾರಿಗೂ ಖಾರ ರುಬ್ಕೊಂಡೆ. ಏನು ರೆಡಿ ಆಗ್ತಿತ್ತು, ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡೆ. ಕಾಳೆಲ್ಲ ಬೆಂದಿತ್ತು, ಹಾಗೆ ಸಾಂಬಾರಿಗೆ ಒಗ್ಗರಣೆ ಹಾಕೊಂಡು ಸಾಂಬಾರು ಮಾಡಿದೆ. ನಾನು ಸ್ನಾನ ಮಾಡ್ಕೊಂಡು ಬಂದು ತಿಂಡಿನೂ ತಿನ್ಕೊಂಡೆ. ನನ್ನ ಮಗ ಆಟ ಆಡ್ತಿದ್ದ. ಹಾಗೆ ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ, ನೀವು ತಣ್ಣೀರ್ ಮುಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರಿ. ನಮ್ಮ ಕಡೆ 6 ಮಂತ್ ವರೆಗೂ ತಣ್ಣೀರ್ ಮುಟ್ಟಕ್ ಬಿಡಲ್ಲ. ಆದ್ರೂ ನಾನು ಇವಾಗ ಮುಟ್ಟಿದ್ದೀನಿ. ಅಮ್ಮಂಗೆ ಹುಷಾರಿರ್ಲಿಲ್ಲ, ಹಾಗಾಗಿ ನಾನೇ ಮಾಡಬೇಕಿತ್ತು. ಹಾಗಾಗಿ ತಣ್ಣೀರ್ ಮುಟ್ಟಿದ್ದೀನಿ. ಬಟ್ ಕುಡಿಯೋಕ್ಕೆಲ್ಲ ಇನ್ನು ಬಿಸಿನೀರೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು 10 ಡೇಸ್ ಹೋದ್ರೆ 5 ಮಂತ್ ಕಂಪ್ಲೀಟ್ ಆಗಿ 6ಗೆ ಬೀಳುತ್ತೆ.